ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ ರಾಮಸಂದ್ರದಲ್ಲಿ ಅದ್ಧೂರಿ ಗುರು ಪೌರ್ಣಿಮೆ ಉತ್ಸವವನ್ನ ಆಚರಣೆ ಮಾಡಲಾಯಿತು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ರಾಮಸಂದ್ರದ ಬಸವೇಶ್ವರ ದೇವಸ್ಥಾನದಲ್ಲಿ ಗುರು ಪೌರ್ಣಿಮೆ ಪ್ರಯುಕ್ತ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮಸಂದ್ರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ಮುದ್ದಯ್ಯ ಅವರು, ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. 3 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಲಾಯಿತು ಹಾಗೂ ಎಲ್ಲರ ಸಹಕಾರದಿಂದ ದೇವಸ್ಥಾನದಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ದೇವಸ್ಥಾನ ಇದು ತುಂಬಾ ಚೋಳರ ಕಾಲದ ದೇವಸ್ಥಾನ. ಇದು ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿರುವಂಥ ರಾಮಸಂದ್ರ ಗ್ರಾಮದಲ್ಲಿ ಮೂಲ ಊರ ಹೆಸರು ಬಂದು ಇದು ರಾಮಸಮುದ್ರ ಅಂತ ಹೇಳಿ. ಶಿಲಾಶಾಸನದಲ್ಲ ಇಲ್ಲ ಕೆರೆ ಕೋಡಿನಲ್ಲಿದೆ. ಅದು ಇವಾಗೂ ರಾಮಸಮುದ್ರ ಅಂತ. ಇವಾಗ ಏನಾಯ್ತು, ದಿನೇ ದಿನೇ ಬರ್ತಾ ಬರ್ತಾ ರಾಮಸಮುದ್ರ ಹೋಗಿ ರಾಮಚಂದ್ರ ಅಂತ ಆಯ್ತು. ಈ ಬಸವೇಶ್ವರನ ಚರಿತ್ರೆ ಏನಂದ್ರೆ, ಯಾವುದು ದೇವಸ್ಥಾನದಲ್ಲಿ ಬಸವಣ್ಣನ ಏನು ಭಕ್ತಾದಿಗಳು ಕೇಳ್ಕೊಂತಾರೆ ಅದನ್ನ ಫಲ ಕೊಡದೆ ಒಂದು ಇದು ಭಕ್ತಿಯಿಂದ ಕೇಳಬೇಕು. ಭಕ್ತಿ ಬಿಟ್ಟು ಬೇರೆ ಥರ ಮಾತಾಡಿದ್ರೆ ಅವನು ಸಹಿಸಲ್ಲ, ತುಂಬ ಕ್ರೂರಿ ಆಗ್ತಾನೆ. ನಮ್ಮಲ್ಲಿ ದೇವಸ್ಥಾನ ವಿಚಾರ ಹೇಳೋದು ತುಂಬ ಇದೆ, ಚರಿತ್ರೆ ತುಂಬ ಒಳ್ಳೆಯದು. ಇದು ಗುರುಪೂರ್ಣಿಮೆ ದಿನ ಇವತ್ತು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಪೂಜೆ ಮಾಡ್ತಾ ಇದ್ವಿ. ಇವತ್ತು ಪ್ರಸಾದ ಮತ್ತು ಹೂವಿನ ಅಲಂಕಾರ ಅಷ್ಟೇ, ಬೇರೆ ಇನ್ನೇನು ಹೇಳಿಲ್ಲ. ಭಕ್ತಾದಿಗಳು ಬಂದಂತಾರೆ ಇವತ್ತಿಂದ ಚಾಲೂ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಪೌರ್ಣಮಿ ದಿವಸ ಇದು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಒಳಗಿರ್ತಕ್ಕಂಥ ರಾಮಚಂದ್ರ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷದ ಇತಿಹಾಸವುಳ್ಳಂಥ ಒಂದು ಬಸವಣ್ಣನ ದೇವಸ್ಥಾನ. ಇದು ಭಾಳ ದೇವಸ್ಥಾನ ಹಳೇದಾಗಿತ್ತು. ಗ್ರಾಮಸ್ಥರು ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಸಾಧನೆ ಮಾಡಿರು. ಆದರೂ ಆ ಪರಮಾತ್ಮನ ದಯೆಯಿಂದ ಸುಮಾರು 1-2 ವರ್ಷಗಳಾಯಿತು. 2 ವರ್ಷಗಳಿಂದ ಈ ದೇವಸ್ಥಾನ ಭಾಳ ಅಭಿವೃದ್ಧಿ ಮಾಡಿ, ಇತಿಹಾಸದಲ್ಲೇ ಸುತ್ತಮುತ್ತ ಯಾವುದೋ ಈ ಥರ ದೇವಸ್ಥಾನ ಇದ್ದಂಗೆ ಭಾಳ ಚೆನ್ನಾಗಿ ಗ್ರಾಮದವರೆಲ್ಲ ಸೇರಿ ಮಾಡಿದ್ದಾರೆ. ನಿಜವಾಗ್ಲೂ ಈ ಗ್ರಾಮಕ್ಕೆ ಸದಾ ಸುಖ ಶಾಂತಿ ನೆಮ್ಮದಿ ಜನಗಳಿಗೆಲ್ಲ ಕೊಡ್ಲಿ ಅಂತ ಹೇಳಿ ಆ ಬಸವೇಶ್ವರನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಆರ್.ವಿ. ಶಾಮಣ್ಣ, ಮಹಿಮರಂಗಯ್ಯ, ರಂಗ ಹನುಮಯ್ಯ, ತಿಮ್ಮರಾಜು, ಸಿದ್ದರಾಜು, ರಘು, ನಾಗೇಶ್, ಮುರಳೀಧರ್, ಗಿರೀಶ್, ಅಶೋಕ್, ರಾಜಶೇಖರ್, ಮೈಕೋ ವೆಂಕಟೇಶ್ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ರು.